ಅನುಸಾರವಾಗಿ ಯಾವಾಗ ಯಾವ ಪ್ರದೇಶದಲ್ಲಿ ಎಷ್ಟು ಯಾವ ಹಂತದಲ್ಲಿ ನಾವು ಕೃಷಿಯನ್ನು ಮಾಡಬೇಕು, ಪರಿಕರಗಳನ್ನು ಕೊಡಬೇಕು ಅನ್ನೋದೇ ಪ್ರಿಸಿಷನ್ ಅಗ್ರಿಕಲ್ಚರ್. ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವಾಗ ಬೆಳಿಬೇಕು, ಯಾವ ಭೂಮಿಯಲ್ಲಿ ಬೆಳಿಬೇಕು, ಎಷ್ಟು ಬೀಜ ಪ್ರಮಾಣ, ಎಷ್ಟು ಗೊಬ್ಬರ ಹಾಕಬೇಕು, ಒಂದೇ ಜಮೀನಿನಲ್ಲಿ ಇಲ್ಲಿ ಜಾಸ್ತಿ ಗೊಬ್ಬರ ಹಾಕಬೇಕು, ಮುಂದಿನ ಒಂದು 100 ಫೂಟ್ನಲ್ಲಿ ಜಾಸ್ತಿ ಗೊಬ್ಬರ ಹಾಕಬೇಕು. ಅದೇ ನಿಖರವಾದ ಕೃಷಿ ಪ್ರಿಸಿಷನ್ ಅಗ್ರಿಕಲ್ಚರ್. ಈ ಪ್ರಿಸಿಷನ್ ಅಗ್ರಿಕಲ್ಚರ್ದಲ್ಲಿ ಏನು ಇಂಟರ್ನೆಟ್ ಆಫ್ ಥಿಂಗ್ ಉಪಯೋಗ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿಕೊಂಡು ಸಾಕಷ್ಟು ಸೆನ್ಸಾರ್ಗಳಿವೆ. ಭೂಮಿಯ ಫಲವತ್ತತೆಯನ್ನು ಕ್ಯಾಪ್ಚರ್ ಮಾಡಿ, ಆಮೇಲೆ ಬೆಳೆಯುತ್ತಿರುವ ಬೆಳೆಗಳ ಒಂದು ಬೆಳೆ ಆರೋಗ್ಯ ಇದಾವ ಇಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಏನು ಬೆಳೆಗಳು ಬೆಳೆಯುವಾಗನೇ ವಿವಿಧ ಪರಿಕರಗಳ ನಾವೊಂದು ಸಲಹೆಗಳನ್ನು ಕೊಡಬೇಕಾಗ್ತದೆ. ಸೊ ಆ ರೀತಿ ಡ್ರೋನ್ ಮುಖಾಂತರ ಅವುಗಳನ್ನು ಸಿಂಪಡಣೆನೂ ಕೂಡ ಡ್ರೋನ್ ಇಟ್ಸ್ ಸೆಲ್ಫ್ ಈಸ್ ಎ ಸ್ಟಾರ್ಟಪ್. ಡ್ರೋನ್ ತೆಗೆದುಕೊಂಡು ತಾವು ಒಂದು ಪೈಲಟ್ ಟ್ರೈನಿಂಗ್ ತೆಗೆದುಕೊಂಡು ಕೃಷಿ ಪರಿಕರಗಳನ್ನು ಸ್ಪ್ರೇ ಮಾಡೋದೇ ಒಂದು ಸ್ಟಾರ್ಟಪ್ ಅನ್ನಾಗಿ ನಾವು ತೆಗೆದುಕೊಳ್ಳಬಹುದು. ಇದೇ ರೀತಿ ಸೈಟ್ ಎಲ್ಲ ಬೆಳೆಗಳಲ್ಲಿ ನೀರಾವರಿ ಮಾಡಬೇಕಪ್ಪ ಅಂತಂದ್ರೆ ಸೆನ್ಸಾರ್ಗಳಿರ್ತಾವೆ. ಆ ಸೆನ್ಸಾರ್ ಬೇಸ್ಡ್ ಎನ್ವೈರನ್ಮೆಂಟಲ್ ಏನು ನಾವು ಸಿಂಕ್ರನೈಸ್ ಮಾಡಿಕೊಂಡು ಮಣ್ಣಿನ ತೇವಾಂಶ ಮತ್ತು ಉಷ್ಣಾಂಶ ಮತ್ತು ಮಳೆಯನ್ನು ಸಿಂಕ್ರನೈಸ್ ಮಾಡಿಕೊಂಡು ಇರಿಗೇಷನ್ ಶೆಡ್ಯೂಲಿಂಗ್ ಮಾಡ್ಕೊಳ್ಳಿಕ್ಕೂ ನಮಗೆ ಅವಕಾಶ ಇದೆ. ಸೊ ಇದೇ ಥರ ಕ್ರಾಪ್ ಹೆಲ್ತ್ ಮಾನಿಟರಿಂಗ್ ಮಾಡಲಿಕ್ಕೆ ದ್ರೋಣಗಳನ್ನು ಹಾರಿಬಿಟ್ಟು ಬೆಳೆಗಳ ಒಂದು ಆರೋಗ್ಯ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ರಿಮೋಟ್ ಸೆನ್ಸಿಂಗ್ ಅದನ್ನು ಏನು ವ್ಯಾಲ್ಯೂಯೇಟೆಡ್ ಮಾಡಿಕೊಂಡು ಅವುಗಳನ್ನೇ ನಾವು ಇಂಟರ್ಪ್ರಿಟೇಷನ್ ಮಾಡಿ ಯಾವ ರೈತರ ಹೊಲದಲ್ಲಿ ಬೆಳೆಗಳು ಸರಿಯಾಗಿ ಬೆಳೀತಾ ಇದ್ದೇವೆ, ಅವುಗಳಿಗೆ ಏನು ಕೊರತೆ ಇದೆ, ಯಾವ ರೋಗ ಯಾವ ಕೀಟಗಳ ಬಾಧೆ ಇದೆ ಅನ್ನೋದನ್ನು ನಿಖರವಾಗಿ ಹೇಳಿ ನಾವು ರೆಕಮೆಂಡೇಶನ್ ಕೊಟ್ಟು ದ್ರೋಣಗಳ ಮುಖಾಂತರ ಸ್ಪ್ರೇ ಮಾಡಿಕೊಳ್ಳುವಂಥ ಒಂದು ಸೌಲಭ್ಯವನ್ನು ಕೂಡ ಇದೆ. ಇದನ್ನು ತಾವೆಲ್ಲ ಅನುಸರಿಸ್ಬೋದು. ಮತ್ತು ಅಗ್ರಿಕಲ್ಚರಲ್ ಅಡ್ವೈಸರಿ ಪ್ಲಾಟ್ಫಾರ್ಮ್ನಲ್ಲಿ ಮೊಬೈಲ್ ಆ್ಯಪ್ಸ್ಗಂತೂ ಈಗ ಸಾಕಷ್ಟು. ನೀವೇನಾದರೂ ಒಂದು ರೈತರ ಗುಂಪುಗಳ ಮುಖಾಂತರ ಅಡ್ವೈಸರಿ ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಮುಖ್ಯವಾಗಿ ರೈತರ ಉತ್ಪಾದಕಗಳ ಗುಂಪುಗಳ ಮುಖಾಂತರ, ಯಾಕಂದ್ರೆ ನಿಮಗೊಂದು ಸಮೂಹ ಬೇಕಾಗ್ತದೆ, ರೈತರ ಸಮೂಹ ಬೇಕಾಗ್ತದೆ. ಅವರಿಗೆ ಸಾಕಷ್ಟು ಮೊಬೈಲ್ ಆ್ಯಪ್ಸ್ಗಳ ಮುಖಾಂತರ ನೀವು ಏನೆಲ್ಲ ಅಡ್ವೈಸರಿ ಸರ್ವಿಸನ್ನು ಕೊಡ್ಬೋದು. ವೆದರ್ ಫೋರ್ಕಾಸ್ಟ್ ಬಗ್ಗೆ ಅಡ್ವೈಸರಿ ಮಾಡ್ಬೋದು, ಕ್ರಾಪ್ ಅಡ್ವೈಸರಿ ಬಗ್ಗೆ ನಾನು ಈಗೇನು ಹೇಳಿದ್ನಲ್ಲ, ಒಂದು ಪ್ರದೇಶ